ಎಲ್ರಿಗೂ ನಮಸ್ಕಾರ. ಶಕೆ ಆತೈತನ ಮತ್ತೆ ಚಪ್ಪಾಳೆ ತಟ್ಲಕ್ಕಲ್ಲ, ಗಾಳಿ ಬತ್ತ. ಇದು ನನಗಲ್ಲ, ದೀಪಕ್ ಶೆಟ್ರಿಗೆ. ಹೋದ್ ಸರಿ ಬಂದಲ್ಲ ಗಲಾಟೆ ಮಾಡಿರಿ ಶೆಟ್ರೆ, ಈ ಸರಿ ನೀವು ಹೇಳೋದ ಜಾಗದಾಗ ಮಾಡಿದ್ದು ನೀವು ಬರ್ಕೆ ಅಂದೇಳಿ ಹೇಳ್ರ. ನಾ ಹೇಳಿದೆ ಪ್ರತಿ ವರ್ಷ ಮಿಸ್ ಮಾಡೋದಿಲ್ಲ ಮರ್ರೆ, ಬೈ ಎನಿ ಚಾನ್ಸ್ ಬೇರೆ ಯಾವ್ದಾದ್ರು ಊರಿಗೋ ದೇಶಕ್ಕೋ ಶೂಟಿಂಗಿಗೆ ಹಾರ್ ಮಾತ್ರ ಮಿಸ್ ಆತ ಅಲ್ದಿರ್ ಗ್ಯಾರಂಟಿ ಬತ್ತಿ ಅಂದೇಳಿ ಬಂದಿದೆ. ಮಾತು ಉಳಿಸ್ಕೊಂಡಿರಿ ನೀವು, ನಾನು ನನ್ನ ಮಾತು ಉಳಿಸ್ಕೊಂಡಿದ್ದೆ. ಆರೀಗ ಮಾತು ಇನ್ನೊಂದು ನಾಲಿಗೆ ಮೇಲೆ ಮಚ್ಚಿ ತಗಂತ್ರ ಮತ್ತೆ ಈ ಜಾಗನೂ ಸಾಕತ್ತಾ ಇಲ್ಲ ಶೆಟ್ರೆ. ನಾವು ಇನ್ನೊಂಚೂರು ದೊಡ್ಡದು ಮಾಡುವ, ಮುಂದಿನ ಸರಿಗೆ ಗಾಡಿ ಹೊಡೋಕಾತಿಲ್ಲ ಪ್ಯಾಲೇಸ್ ಗ್ರೌಂಡಾಗೆ, ಇನ್ನೊಂಚೂರು ದೊಡ್ಡ ಜಾಗದಾಗ ಎಲ್ಲರೂ ಮಾಡುವ. ನೀವೆಲ್ಲ ಬಂದದ್ದು ಖುಷಿ ಆಯ್ತು, ಇನ್ನೂ ಹೆಚ್ಚಿನ ಜನ ಬರ್ಕ. ಅಂದರೆ ಮಕ್ಕಳ ಮರಿನೆಲ್ಲ ಹಿಡ್ಕೊಬಪ್ಪಕ್ಕೆ ತೊಂದರೆ ಆತಂದೇಳಿ ಹೋದ ಸರಿ ನನ್ನ ಮಾಯೆ ಕಂಪ್ಲೇಂಟ್ ಮಾಡೋದು. ಈ ಸರಿ ಸುಮಾರು ಜನ ಮಕ್ಕಳ ಮರಿನೆಲ್ಲ ಕರ್ಕೊಬಂದ್ರೆ ಕಾರಾಗ ಬಪ್ಪದೆ ಕಾಣ್ತಿದ್ದೆ ನಾನು. ಸೊ ಮುಂದಿನ ಸರಿ ಇನ್ನೂ ಒಂಚೂರು ಜಾಗ ಅಗಲ ಆದರೆ ದೀಪಕ್ ಶೆಟ್ರಿಗೆ ಯಾರ್ಯಾರು ವೇದಿಕೆ ಮೇಲೆ ಕೂತಿರೋ, ವೇದಿಕೆ ಮುಂಭಾಗದಾಗ ಕೂತಿರೋ, ಯಾರ್ಯಾರು ಅವ್ರಿಗೆ ಶಕ್ತಿ ತುಂಬಿರೋ, ಇನ್ನೂ ಒಂದಷ್ಟು ಹೆಚ್ಚಿಗೆ ಶಕ್ತಿ ತುಂಬಿ ಇನ್ನೂ ಒಂಚೂರು ದೊಡ್ಡ ಜಾಗದಾಗ ಮಾಡುವ. ಇನ್ನೂ ಈಗಳೇ ಅದ್ಭುತ ಆಯ್ತು, ಇನ್ನೂ ಅದ್ಭುತ ಆಯ್ಲಿ ಶೆಟ್ರೆ, ಗ್ಯಾರಂಟಿ ಆಯ್ತು. ಈ ಸರಿ ಒಂದು 10 ಜನ ಸ್ಪಾನ್ಸರ್ ಕಂಡೆ ಬೋರ್ಡ್ ಮೇಲೆ, ಮುಂದಿನ ಸರಿ 25 ಆತ್ತ. ಅಂದ್ರೆ ನಿಮಗೆ ಹೇಳ್ತಾ ದುಡ್ಡು ಕೊಡಿ ಅಂದೇಳಿ. ಸೊ ಹಡಿ ಅವರೆಲ್ಲ ಭಾಳ ಸೀರಿಯಸ್ ಆಗಿ ಮಾತಾಡ್ರಿ ಅಂದೇಳಿ ಹಡಿ ಮಾಡಿದೆ. ಯಾರು ಬೇಜಾರು ಮಾಡ್ಕೊಂಡ್ಬೇಡಿ, ಹಿರಿಯರು ಯಾರು ವಯಸ್ಸಾದ್ರು ಕೂತಿದ್ರೆ. ಸುಮಾರು ಹೊತ್ತಿಂದ ಸೀರಿಯಸ್ ಭಾಷಣ ಕೇಂಡ್ ಆಗಳಿಂದ ಎಲ್ಲ ಹಿಂದೆ ಓ ಓ ಓ ಅಂತಿದ್ರಪ್ಪ. ಏಯ್ ಓ ಅನ್ಬೇಡಿ ಮಾರೆ, ಅವರೆಲ್ಲ ಮಾಡೋದು ಸಾಧನೆಗೆ ನಾ ಕಾಣಿನೂ ನಾವು ಮಾಡಲ್ಲ. ಅವ್ರು ಮಾಡೋದು ಕೆಲಸದಾಗೆ 5 ಪೈಸನೂ. ಅವ್ರು 89 ವರ್ಷ ಅಮ್ರ, ಅವ್ರು ಓಡ್ ಬಂದು ನಿಂತ್ಕೊಂಡು ಮೈಕ್ ಮುಂದೆ ನಿಂತ್ಕೊಂಡು ನಾಚಿಕೆ ಆಯ್ತು ನಂಗೆ. ನೀವು ಓ ಅಂತ್ರಿ ಮತ್ತೆ ಅಲ್ಲಿ ಹಿಂದೆ ನಿಂತ್ಕೊಂಡು. ಸುಮಾರು ಜನ ಸಾಧಕರು ಕುಂದಾಪುರ ಬದಿಯಾಗಿದ್ರು, ಅದ್ರಾಗೆ ನನ್ನ ಗೆಳೆಯನೂ ಒಬ್ಬ ಅಂದೇಳಿ ಹೇಳೋಕೆ ಇಷ್ಟಪಡ್ತೆ. ಕಾಂತಾರದಂತಹ ಸಿನಿಮಾವನ್ನು ಮಾಡಿ ಕುಂದಾಪುರಕ್ಕೆ ಒಂದು ನ್ಯಾಷನಲ್ ಅವಾರ್ಡ್ನ ತಗೊಬಂದ. ನಿಮ್ಮೆಲ್ಲರ ಪರವಾಗಿ ಅವನು ಭೇಟಿ ಮಾಡೋಕೆ ಸಿಕ್ಕಲ್ಲ ಮಾರ್ರೆ, ಹೊಡೆದಾಡ್ತಾ ಇದ್ದೆ ಅವನ ಕೈಲಿ, ನೀನೇ ಸಿಕ್ಕಲ್ಲ ಮಾರ್ರೆ ಅಂದೇಳಿ. ಅಲ್ಲ, ನಾವು ಒಂದು ಸಣ್ಣ ಪಾರ್ಟಿ ಮಾಡೋ ಅಂದೇಳಿ, ಬೇರೆ ಅಂತಕ್ಕಲ್ಲ. ಅದಕ್ಕೂ ಪುರ್ಸೋತಿಲ್ಲ ಅವನಿಗೆ. ಆರು ನೆನ್ನೆ ಪುರ್ಸೋತ್ ಮಾಡ್ಕೊಂಡು ಕುಂದಾಪುರ ಕನ್ನಡದ ನಿಮ್ಮೆಲ್ಲರನ್ನ ಮೀಟ್ ಮಾಡ್ಕೊಂಡು ಹಾಯ್ಕಂದೇಳಿ ಬಂದೋದ. ಸೊ ಅವನಿಗೆ ಈ ಮೂಲಕ ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೆ. ಆ್ಯಂಡ್ ಅವನೇ ಪ್ರೊಡ್ಯೂಸ್ ಮಾಡಿದಂಥ ಒಂದು ಸಿನಿಮಾ, ಪ್ರಮೋದ್ ಶೆಟ್ರು ಹೀರೋ ಆಯ್ಲಕ್ ಅಂದೇಳಿ ಡಿಸೈಡ್ ಮಾಡಿ ಒಂದು ಪಿಕ್ಚರ್ ಮಾಡಿದೆ. ಈಗ ಕಂಡಿರಿ ಯಾರು? ಅಡ್ಡಿಲ್ಲ ಮಾರೆ, ಹೆಸರು ಗೊತ್ತಾ? ನಾನು ನಿಮಗೆಲ್ಲ ಗೊತ್ತಿಲ್ಲ ಏನೋ ಅನ್ಕಂಡೆ. ಅಡ್ಡಿಲ್ಲ. ಇದೇ 30ನೇ ತಾರೀಕು ಆಗಸ್ಟ್ 30ಕ್ಕೆ ಲಾಫಿಂಗ್ ಬುದ್ಧ ಪಿಕ್ಚರ್ ರಿಲೀಸ್ ಮಾಡ್ತಾ ಇದ್ದೆ. ಸುಮಾರು ಜನ ಟ್ರೈಲರು ಕಂಡಿರಿ, ಹಾಡು ಕಂಡಿರಿ. ಆ ಪಿಕ್ಚರಿಗೋಸ್ಕರ ಅಲ್ಲ, ಸುಮ್ಮನೆ ಐಕೊಂಬಾರೆ ಮಾತಾಡ್ತಾ ಇರಾ ಎಂತ ನಿಂದು ಹಾಡಿ ಹಂಗಾರೆ. ಆ ಪಿಕ್ಚರಿಗೋಸ್ಕರ ಒಂದು 30 kg ಜಾಸ್ತಿ ಮಾಡಿದೆ. ಹೋದ ಸರಿ ಕುಂದಾಪುರ ಕನ್ನಡಕ್ಕೆ ಬಂದಾಗ ಹೇಳ್ತಿದ್ರು, ನೀವೆಂತ ಬ್ಲಾಸ್ಟ್ ಗಿಸ್ಟ್ ಆತ್ರಿ. ಯಾಕೆಂದ್ರೆ ನಾನು ಹೆಂಡ್ತಿಯೋಕೆ ಅಂತಿದ್ದಾಳೆ ಅದನ್ನೇ. ಅವಳಿಗೆ ಹೆದರಿಕೆ, ಆಸ್ಪತ್ರೆಗೆಲ್ಲ ಕರ್ಕೊಂಡೋದ ಅವಳ ಕಡೆಗೆ. ಇವ್ರಿಗೆ ಎಂತ ಶುಗರ್ ಗೀಗರ್ BP ಎಲ್ಲ ಬತ್ತೇನೋ ಅಂದೇಳಿ. ಅದೆಂತ ಬರಲ್ಲ, ದೇವ್ರ ದಯೆ, ಪಂಜೂರ್ಲಿ ಇದ್ನಲ್ಲ. ಸೊ ಆ ಪಿಕ್ಚರಿಗೋಸ್ಕರ 30 kg ಜಾಸ್ತಿ ಮಾಡಿ ಈಗ ಒಂದು 26ರಿಂದ 28 kg ಏನೋ ಇಳಿಸಿದೆ, ಇನ್ನೊಂಚೂರು ಇಳಿಸೋಕ್ಕಿತ್ತ. ಸೊ ಇದೆಲ್ಲ ಸಾಧನೆ ಮಾಡೋದೇ ನಿಮ್ಮನ್ನು ಎಂಟರ್ಟೈನ್ ಮಾಡೋಕ್ಕೋಸ್ಕರ. ಸೊ ಆ ನಿಟ್ಟಿನಲ್ಲಿ ಅದೊಂದು ಪಿಕ್ಚರ್ ಮಾಡಿದೆ ಲಾಫಿಂಗ್ ಬುದ್ಧ ಅಂದೇಳಿ, ಪುರ್ಸೊತ್ ಮಾಡ್ಕೊ ಕಾಣಿ. ಕುಂದಾಪುರ ಕನ್ನಡದ ಬಗ್ಗೆ ಸುಮಾರಷ್ಟು ಜನ ಸುಮಾರಷ್ಟು ವಿಚಾರ ಮಾತಾಡಿರ. ನಾನು ಹೇಳೋದು ಒಂದೇ, ನಮ್ಮ ಹುಡುಗರು ಇವತ್ತವರೆಗೂ ಶಿಸ್ತು ತಪ್ಪಿ ಹೋಯಿಲ್ಲ, ಇನ್ನು ಮುಂದಕ್ಕೂ ಹೋತಿಲ್ಲ. ಹೆದರಬೇಡಿ, ಸೀನಿಯರ್ಸಿಗೆ ಹೇಳ್ತಾ ಇದ್ದ. ಅಲ್ಲಿ ಇಲ್ಲಿ ಒಂಚೂರು ಹಡಿ ಮಾಡುತ್ತೇನೋ ಅದೊಂಚೂರು ಸರಿ ಮಾಡ್ಕೊಂಡು ಮುಂದೆ ಹೋತ್ರ ಅಷ್ಟೇ. ಆಗಲೇ ರಾಜ್ ಶೆಟ್ರು ಹೇಳ್ದಂಗೆ ಒಂದು ಹೋಟ್ಲ್ ಮುಳುಗಿ ಹೋಯ್ತು ಅಂದೇಳಿ ಇನ್ನೊಂದು ಹೋಟ್ಲ್ ಮಾಡ್ತಾರೆ, ಒಂದು ಬೇಕ್ರಿ ಮುಳುಗಿ ಹೋಯ್ತು ಅಂದೇಳಿ ಇನ್ನೊಂದು ಬೇಕ್ರಿ ಮಾಡ್ತಾರೆ. ಆರೆ ಸಕ್ಸಸ್ ಕಾಂಬಲವರಿಗೂ ಹಿಂತಿರುಗಿ ಕಾಣ್ತಿಲ್ಲ ನಾವು ಕುಂದಾಪುರದವರು. ಇವತ್ತು ಕಾಣ್ತಿಲ್ಲ, ಇನ್ನು ಮುಂದಕ್ಕೂ ಕಾಣ್ತಿಲ್ಲ. ಅದು ರವಿ ಬಸ್ರೂರವರ ಹಾದಿಯಿಂದ ಹಿಡಿದು ರಿಷಬ್ ಶೆಟ್ಟಿಯಿಂದ ಇವತ್ತು ಸಿನಿಮಾ ಇಂಡಸ್ಟ್ರಿಯಲ್ಲಿ ನಾವು ಕಲ್ಚರಲಿ ಎಂತ ಮಾಡ್ಕ, ಭಾಷೆ ಬಗ್ಗೆ ಎಂತ ಮಾಡ್ಕ, ನಮ್ಮ ಊರಿನ ಆಚಾರ ವಿಚಾರಗಳ ಬಗ್ಗೆ ಎಂತ ಮಾಡ್ಕಂದೇಳಿ ನಾವು ಮಾಡ್ತಾ ಇತ್ತು. ಅದನ್ನು ಬಿಟ್ಟು ನಿಮ್ಮ ಕ್ಷೇತ್ರದಾಗೆ ನಿಮ್ಗೆ ಎಂತೆಲ್ಲ ಸಾಧ್ಯತೆ ಇತ್ತು
ಆ ಸಾಧ್ಯತೆನ ಆ ಮೇಡಮ್ ತೋರಿಸಿಕೊಟ್ರು. ಅವ್ರು ಗೋಲ್ಡ್ ಮೆಡಲ್ ಕೇಳಿ ನನಗೆ ದಿಗ್ಲತ್ತಿ ಹೋಯ್ತು. ಯಬ್ಬಾ ಇಷ್ಟಪ್ಪ ಇಟ್ಕೊಂಬತ್ತ ಮನೆಗೆ ಅಂದೇಳಿ ಆ ಸಾಧ್ಯತೆನ ತೋರಿಸಿಕೊಡ್ತೈಪಂತಾರ ಅವರು. ಆ ಥರ ಸಾಧನೆ ಮಾಡ್ಲಕ್ಕಂದೇಳಿ ಹೇಳ್ತೈಪಾರ ಅವರು. ಅವರೆಲ್ಲರ ಹಿರಿಯರ ಹಾದಿಯಾಗೆ ನಾವು ನೆಡುವ. ನಾವು ಹಾದಿ ತಪ್ಪು ಬೇಡ, ಹಾದಿ ತಪ್ಪರು ಹೊಸ ಹಾದಿ ಹುಟ್ಟಾಕುವ. ಆ ಹಾದಿಯಾಗೆ ನಾವೇ ಗೆಲ್ಲಬೇಕಂದ್ರೆ ಗೆಲ್ಲಬೇಕಷ್ಟೇ. ಅದೇ ಫೈನಲ್ ಡೆಸ್ಟಿನೇಷನ್ ಅದು. ಓಕೆ, ಏ ಭುಜಂಗ, ಉಗ್ರ ಹೋರಾಟ ಕುಂದಾಪುರ ಕನ್ನಡ ದಿನಾಚರಣೆಯನ್ನು ಆಚರಿಸೋದ್ರ ಮೂಲಕ ಮಾಡಿರೋ. ಇದಕ್ಕೆ ಆಗಲೇ ಅವ್ರು ಹೇಳ್ರು, ಸೆಕ್ಯೂರಿಟಿಯಿಂದ ಹಿಡಿದು ಇದರ ಸೆಕ್ರೆಟರಿ ತನಕ ನಾನು ಧನ್ಯವಾದಗಳನ್ನ ಹೇಳೋಕೆ ಇಷ್ಟಪಡ್ತೆ. ಮಧ್ಯದಾಗ ಸುಮಾರು ಜನ ಬಂದೋದ್ರೆ ಎಲ್ಲರ ಹೆಸರು ಹೇಳೋಕ್ಕಾಗ್ತಿಲ್ಲ. ಅದಕ್ಕೆ ಸೆಕ್ಯೂರಿಟಿಯಿಂದ ಸೆಕ್ರೆಟರಿ ಅವರಿಗೂ ಈ ಕಾರ್ಯಕ್ರಮವನ್ನು ಮಾಡಿದಂಥ ಎಲ್ಲ ಆಯೋಜಕರಿಗೂ, ಪ್ರತಿ ವರ್ಷ ಇದ್ದಂಥ ಎಲ್ಲ ಕೆಲಸಗಳನ್ನೂ ಮೂಲಿಗಿಟ್ಟು ಇದೊಂದು 3 ದಿನಕ್ಕೋಸ್ಕರ ನೀವು ದುಡಿತ್ರಿ ಅಲ್ಲ, ನಿಮ್ಮ ದುಡಿಮೆಗೆ ನಾನು ಶರಣಾರ್ಥಿ. ಥ್ಯಾಂಕ್ ಯು.